ಅರೆ ಪಾರಿಂದು ಅಕ್ಕ, ಪಾರಿಂದು ಅಕ್ಕ. ಅರೆ ಏನಿದು, ಪಾರಿಂದು ಅಕ್ಕಗೆ ಕಾಣಿಸ್ತಾನೇ ಇಲ್ಲ. ಎಲ್ಲಿಗೆ ಹೋಗಿದಾರೋ ಏನೋ, ಯಾರ್ದು ಮನೆಗೆ ಸಾರಿಗೆ ಇಸ್ಕೊಂಡು ಬರೋದಿಕ್ಕೆ ಹೋಗಿದಾರೋ ಏನೋ. ಅರೆ ಪಾರಿಂದು ಅಕ್ಕ ಎಲ್ಲಿಗೆ ಮನೆಗೆ ಹೋದ್ರೆ ಬಾಗ್ಲಿಗೆ ಹೀಗೆ ಯಾಕೆ ತೆಗ್ದ್ಬಿಟ್ಟು ಹೋಗ್ತಾರೆ? ಅರೆ ಹಿತ್ಲೆ ಕಡೆ ಇರ್ಬೇಕು ನೋಡೋಣ. ಅರೆ 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 ಕ್ಯಾ ಹಲ್ಲ, ಏನಿದು ಪಾರಿಂದು ಅಕ್ಕಗೆ ಅಡ್ಗೆ ಮನೆ ಇಷ್ಟು ಚಂದಾಗೆ ಇದೆ. ನೋಡಿ ನೋಡಿ ಎಷ್ಟು ಸ್ವಚ್ಛಾಗೆ ಇಟ್ಕೊಂಡಿದ್ದಾರೆ, ಸ್ವಲ್ಪ ಗಲೀಜ್ಗೆ ಸಹ ಆಗಿಲ್ಲ. ಪಾರಿಂದು ಅಕ್ಕಗೆ ಅಡ್ಗೆ ಮನೆ ಹೇಗೆ ಗಲೀಜ್ಗೆ ಆಗುತ್ತೆ? ಅವರು ಅಡ್ಗೆ ಮಾಡಿದ್ರೆ ತಾನೇ ಗಲೀಜ್ಗೆ ಆಗೋದು. ಅವರು ಅಡ್ಗೆನೇ ಮಾಡೋದಿಲ್ಲ, ಸಾರಿಗೆ ಮಾಡಿದ್ರೆ ತುಂಬಾ ಗಲೀಜ್ಗೆ ಆಗ್ತಾ ಇತ್ತು. ಅವರು ಅವ್ರ ದಿಕ್ಕಿ ಮನೆಗೆ ಇವ್ರ ದಿಕ್ಕಿ ಮನೆಗೆ ಸಾರಿಗೆ ಇಸ್ಕೊಂಬಂದು ಅನ್ನಗೆ ಮಾಡ್ಕೊಂಡು ಊಟಗೆ ಮಾಡ್ತಾರೆ. ಅದಕ್ಕೆ ನೋಡಿ ಈ ತರಗೆ ಇದೆ ಅಡ್ಗೆ ಮನೆ, ತುಂಬಾ ಸ್ವಚ್ಛಾಗೆ ಇದೆ. ಅಡ್ಗೆ ಮನೆಗೆ ಕೆಲ್ಸಾಗೆ ಮಾಡಿದ್ರೆ ಗಲೀಜ್ಗೆ ಆಗುತ್ತೆ, ಕೆಲ್ಸಾಗೇನೆ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಗಲೀಜ್ಗೆ ಆಗುತ್ತೆ? ಅರೇ ಪಾರಿಂದು ಅಕ್ಕ ಇಲ್ಲಿಗೆ ಇದ್ದಾರೆ. ಅರೆ ಇವ್ರ ದಿಕ್ಕಿ ಎಲ್ಗೆ ಹೋಗೇ ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅರೆ ಪಾರಿಂದು ಅಕ್ಕ, ಪಾರಿಂದು ಅಕ್ಕ. ಓ ಪಾತಿ ಬಂದು ರಂಗದಳೆ, ಯೋನೆ ಪಾತಿ ಬಂದ್ ತಡಿ. ಅರೆ ಬನ್ನಿ ಬನ್ನಿ. ಅಯ್ಯೋ ಯೋನೆ ಪಾತಿ ಇವತ್ತು ನಮ್ಮನೆ ಕಡೆ ಬೆಳೆಸಿದೀಯ ಪಯಣನ? ಅರೆ ಪಾರಿಂದು ಅಕ್ಕ, ನಿಮ್ತಾಗೆ ಸ್ವಲ್ಪ ಕೆಲ್ಸಾಗೆ ಇತ್ತು ನೋಡಿ, ಸುಮ್ನೆ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೆಂಗೆ ಮಾಡ್ತಾ ಇದ್ರಿ? ಅಯ್ಯೋ ಇನ್ನೇನ್ ಮಾಡಕ್ ಹೋಗನಿ, ಹೆಂಗುಸ್ರವ್ ಇದ್ದಾವೆ ಅಲ್ಲ ಮನೆಗಳು ಬದುಕು, ಅವನ್ನೇ ಮಾಡ್ತಿದ್ದೆ. ಬಟ್ಟೆ ತೊಳೆಕತ್ತಿದ್ದೆ. ಅರೆ ಹೌದಾ, ಬಟ್ಟೆಗೆ ತೊಳಿತಾ ಇದ್ರಾ? ಸರಿಗೆ ಬಿಡಿ. ಹಾಗಾದ್ರೆ ನಮ್ದಕ್ಕೆ ತೊಂದರೆಗೆ ಕೊಡ್ತಾ ಇದೀವೇನೋ? ಅಯ್ಯೋ ಹಂಗೆ ನಿಲ್ ಬಾರಿ ಆಗು. ಇನ್ನೇನ್ ಹಿಂಡಿ ಒಣ ಹಾಕ್ಬ ಕಾಟೆಯ. ಯೋನು ಅಪ್ರೂಪಕ್ಕೆ ಬಂದಿದ್ಯೇನ ಮಾತಾಡ್ಬೇಕು ಅಂದೆ, ಬಾಬಾ ಕೂತ್ಕೋ ಬಾ. ಯೋನ್ ಹೇಳು. ಅರೆ ಏನ್ಗೆ ಇಲ್ಲ ಪಾರಿಂದು ಅಕ್ಕ, ಸುಮ್ನೆ ಹಾಗೆಗೆ ಮಾತಾಡ್ಸ್ಬೇಕು ನಿಮ್ಮನ್ನ ಅಂತ ಅನಿಸ್ತು ನೋಡಿ, ಹೀಗೆ ಹೋಗ್ತಾ ಇದ್ದೆ. ನಿಮ್ಮ ಮನೆಗೆ ಕಾಣಿಸ್ದು ನೀವು ಹೆಂಗೆ ಮಾಡ್ತಾ ಇದ್ದೀರಾ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹಾಗೆ ಬಂದೆ. ಮತ್ತೆ ಹೆಂಗೆ ಮತ್ತೆ ಇವತ್ತು ಕೆಲ್ಸಾಗೆ ಏನು ಇಲ್ವೇ? ಯಾವ್ದು ಕೆಲ್ಸಾಗೆ ಹೋಗಿಲ್ವೇ ಇವತ್ತು? ಅಯ್ಯೋ ಎಲ್ ಕಣೆ ಪಾತಿ, ಯಾ ಕೆಲ್ಸನೂ ಇಲ್ಲ. ಯಾವ್ದಾರ ಹೊಲ್ತವ ಕೆಲ್ಸ ಹುಡ್ಕೊಂಡು ಹೋಗೋಣ ಅಂದೆ, ಯಾವ್ದು ಕೂಲಿ ಯಾವ ಸಿಕ್ಕಿಲ್ಲ. ಅದಕ್ಕೆ ಎಲ್ಲೂ ಹೋಗೇ ಇಲ್ಲ. ಈ ಮನೆಗಳು ಬದುಕೆ ಮಾಡ್ಕೊಂಡು ಮನೆಗಂದಿ ನೋಡು. ಅದು ಬೇರೆ ಯಾ ಕೆಲಸ ಹೊರಗೆ ಹೋಗಿ ಕೂಲಿ ಕೆಲಸ ಮಾಡೋಕ್ಕೂ ಮಳೆ ಬೇರೆ ಹಿಡ್ಕೊಂಡುತ್ತಾ, ಹಂಗಾಗಿ ಯಾ ಕೆಲಸನೂ ಇಲ್ಕಣಿ. ಮನೆಗೆ ಹೋದಿನಿ. ಅರೆ ಹೌದಾ ಪಾರಿಂದು ಅಕ್ಕ, ಸರಿಗೆ. ಅರೆ ಪಾರಿಂದು ಅಕ್ಕ, ನಿಮ್ದಕ್ಕೆ ಮನೆಗೆ ಬಂದಿದ್ದೀನಿ, ಸ್ವಲ್ಪ ಚಾಗೆ ಗೀಗೆ ಏನಾದ್ರು ಮಾಡ್ತಿರೋ ಇಲ್ವೋ? ಏನು ಚಾನ? ಇಲ್ ಕಣೆ ಪಾತಿ, ನಾನು ಇದ್ದುದನ್ನೇ ಹೇಳ್ತೀನಿ, ನಿನಗೆ ಗೊತ್ತಲ್ಲ ನನ್ನ ಸ್ವಭಾವ. ಚಾ ಮಾಡ್ಕೊಡೋಣ ಅಂತಾನೆ ಇದ್ದೆ, ಹಾಲಿಲ್ಲಲೇ. ಹೆಂಗ್ ಕುಡಿತೀಯ? ಡಿಕಾಕ್ಷನ್ ಕುಡಿತೀಯ? ಅದಕ್ಕೆ ಕೊರೆ ಕಪ್ಪಿನ ಅದಕ್ಕೆ ಅದ್ನೇನ್ ಮಾಡೋದು ಹೇಳು. ಅದ್ನ್ಯಾರ ಕುಡಿದ್ರು ಉಂಟೆ ಈಟಕತ್ತಿ. ಬ್ಯಾಡ ಹಾಲು ಬೇರೆ ಇಲ್ಲ. ಯೋನಾಗಲ್ ತಗ, ನಿಮ್ಮ ಮನೆಗೆ ಹೋಗ್ತೀಯಲ್ಲ ಮಾಡ್ಕೊಂತ ಕುಡಿ. ಕ್ಯಾ ಅಲ್ಲ, ಏನಿದು ಪಾರಿಂದು ಅಕ್ಕ ಈ ತರ್ಗೆ ಮಾತಾಡ್ತಾ ಇದ್ದಾರೆ? ಅರೆ ನಮ್ದಕ್ಕೆ ಯಾರಾದ್ರೂ ಮನೆಗೆ ಬಂದ್ರೆ ನಮ್ದಕ್ಕೆ ಅವರಿಗೆ ಏನು ಕೇಳ್ದಲೇನೆ ನಾವು ಎಲ್ಲದನ್ನು ಮಾಡ್ಕೊಡ್ತೀವಿ. ಈ ಪಾರಿಂದು ಅಕ್ಕ ಇದ್ದಾರೆ ನೋಡಿ ಹೇಗೆ ಮಾತಾಡ್ತಾರೆ. ಪಾತಿ ಬೇಜಾರು ಮಾಡ್ಕೊಂಡ್ಯಾ? ಏನ್ ಇವಳು ಹಿಂಗ್ ಮಾತಾಡ್ತಾಳೆ? ಕಾಪಿ ಮಾಡ್ಕೊಡು ಅಂತ ಅಂದ್ರೆ ನಿಮ್ಮ ಮನೆಗೆ ಹೋಗಿ ಮಾಡ್ಕೊಂಡ್ ಕುಡಿ ಅಂತಾಳೆ ಅಂತಂದ್ ಏನಾರ ಬೇಜಾರಾದ್ಯಾ? ಅರೆ ಇಲ್ಲ ಬಿಡಿ ಪಾರಿಂದು ಅಕ್ಕ, ನಿಮ್ದಕ್ಕೆ ನಮ್ದಕ್ಕೆ ಯಾಕೆ ಬೇಜಾರ್ಗೆ ಮಾಡ್ಕೊಳ್ಳೋದು? ನಿಮ್ದಕ್ಕೆ ಪಾಪ ನೀವ್ಗೆ ಹೇಳಿದ್ರಲ್ವಾ ಹಾಲ್ಗೆ ಇಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ಏನಕ್ಕೆ ಬೇಜಾರ್ಗೆ ಮಾಡ್ಕೊಳ್ಳೋದು ಬಿಡಿ. ನೀನು ಒಬ್ಳೆ ಕಣೆ ಪಾತಿ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿ ನೋಡು. ಅರೆ ಬಿಡಿ ಪಾರಿಂದು ಅಕ್ಕ, ನಿಮ್ಮನ್ನ ಅರ್ಥಗೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗೇ ಇದೆ. ಇದ್ಯಾಕೆ ಪಾತಿ ಹಿಂಗಂತೀಯ? ಅರೆ ಮತ್ತೆ ಇನ್ನೇನ್ಗೋ ಪಾರಿಂದು ಅಕ್ಕ, ಒಂದು ಸಲಿಗೆ ನೀವು ಎಲ್ಲದನ್ನು ಹೇಗೆ ಮಾಡ್ಬೇಕು ಹಾಗೇನೆ ಮಾಡ್ತೀರಾ, ಇನ್ನೊಂದು ಸಲಿಗೆ ಹೆಂಗೆ ಗೊತ್ತಿಲ್ಲ ಅನ್ನೋ ತರ್ಗೆ ಇರ್ತೀರಾ. ನಿಮ್ದು ಹೇಗೆ ಅರ್ಥಗೆ ಮಾಡ್ಕೋಬೇಕು ಅನ್ನೋದು ತುಂಬಾ ಕಷ್ಟ ಆಗಿ ಆಗ್ಬಿಡುತ್ತೆ ನೋಡಿ. ಹೌದಾ? ನಾನೇನು ಅಂತ ನನ್ಗೆ ಅರ್ಥ ಆಗಿಲ್ಲ, ನಿನ್ಗೇನು ಅರ್ಥ ಆಗ ಬಿಡತ್ತೆ. ಅರೆ ಪಾರಿಂದು ಅಕ್ಕ, ನಿಮ್ದಕ್ಕೆ ಅಡಿಗೆ ಮನೆ ತುಂಬಾ ಸ್ವಚ್ಛಾಗೆ ಇದೆ. ಯಾಕೆ ಇಷ್ಟು ಸ್ವಚ್ಛಾಗೆ ಇದೆ? ಇವತ್ತು ಅಡಿಗೆಗೆ ಮಾಡಿಲ್ವೇ? ಕರೆಕ್ಟಾಗಿ ಹೇಳ್ದೆ ನೋಡಿ ಪಾತಿ, ಅಡುಗೆನೆ ಮಾಡಿಲ್ಲ ಇವತ್ತು, ಅದಕ್ಕೆ ಇಷ್ಟು ಸ್ವಚ್ಛ ಆಗಿದೆ. ಹೋಳಿಗೆ ಮಾಡಿದ್ರೆ ಹಿಂಗಿರ್ತದೆ ಅಡುಗೆ ಮನೆ, ಅಲ್ಲೊಂದು ಅಲ್ಲೊಂದು ಅಲ್ಕೇನು ತುಂಬಿರ್ತತಿ. ಅದನ್ನ ಸ್ವಚ್ಛ ಮಾಡೋವಷ್ಟೊತ್ತಿಗೆ ಸಾಯಂಕಾಲ ಹೋಗತಿ. ಅದಕ್ಕೆ ಇವತ್ತು ಅಡುಗೆನೆ ಮಾಡಿಲ್ಲ.
ಅರೆ ಅಡ್ಗೆಗೆ ಮಾಡಿಲ್ಲ. ಅಡ್ಗೆಗೆ ಮಾಡಿಲ್ಲ ಅಂದ್ರೆ ಇವತ್ತು ಹೆಂಗೆ ಊಟಕ್ಕೆ ಮಾಡಿದ್ರಿ? ಅಂದ್ರೆ ನೀವು ಉಪವಾಸಗೆ ಇದ್ದೀರಾ? ಇದು ಒಳ್ಳೆ ಹೇಳ್ದೆ ಕಣೆ ಪಾತಿ. ನಾನ್ ಯಾವತ್ತಾದ್ರೂ ಉಪವಾಸ ಇರ್ತೀನ? ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ನಾನು ಹಂಗೆಲ್ಲ ಉಪವಾಸ ಇರಲ್ಲ ಅಂತ ಗೊತ್ತಿದ್ದುವ ಈ ಮಾತು ಕೇಳ್ತಾ ಇದೀಯಾ? ಅರೇ ಇದಕ್ಕೆ ಹೇಳಿದ್ದು ಪಾರಿಂದು ಅಕ್ಕ, ನಿಮ್ಮನ್ನ ಅರ್ಥಾಗೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗೇ ಇದೆ ಅಂತ ಹೇಳ್ಬಿಟ್ಟು. ಹೇಳಿ ಹೇಳಿ, ಇವತ್ತು ಉಪವಾಸಗೆ ಇದ್ದೀರಾ? ಅಡ್ಗೆಗೂ ಮಾಡಿಲ್ಲ ಅಂತೀರಾ. ಉಪವಾಸಗೆ ಇದ್ದೀರಾ ಅಂದ್ರೆ ಇಲ್ಲ ಉಪವಾಸಗೆ ಇಲ್ಲ ಅಂತೀರಾ. ಮತ್ತೆ ಹೇಗೆ ತಿಂದ್ರಿ? ಅಯ್ಯೋ ಪಾತಿ, ಇವತ್ತು ಅಡುಗೆ ಮಾಡೋಣ ಅಂತಾನೆ ಇದ್ದೆ. ತರಕಾರಿ ನೋಡಿದ್ರೆ ಯಾವುದು ಇಲ್ಲ ಕಣೆ ಪಾತಿ. ನೋಡು, ನಮ್ಮ ಮನೆಗೆಲ್ಲರೂ ಒಂದು ತರಕಾರಿ ಕಾಣ್ತಾವ ಇಲ್ಲ. ಅದಕ್ಕೆಯ ಇವತ್ತು ಅಡುಗೆನೆ ಮಾಡೋದು ಬೇಡ ಅಂತಂದು ಇನ್ನೇನು ಗೊತ್ತದಲ್ಲ, ಯಾರ ಮನೆಗೆ ಸಾರು ಇಸ್ಕನ ಒಂದಿಟ್ಟು ಅನ್ನ ಮಾಡ್ಕೊಳಣ ಅಂತ ಮಾಡಿದ್ದೆ. ಹೆಂಗ ಪಕ್ಕದ ಮನೆಗೆ ಸವಿತಮ್ಮನ ಮನೆಗೆ ಹೋದೆ ಕಣೆ. ಸವಿತಮ್ಮ ಇವನ ಒಂದು ಸಾರು ಮಾಡಿದ್ಲು, ಇವನ ಇಸ್ಕೊಂಬಂದು ತರಕಾರಿ ಸಾರು ಮಾಡಿದ್ಲು ಕಣೆ. ನಾನು ಅದೇ ಟೈಮಿಗೆ ಹೋಗಿ ಉಣ್ಣಕ್ಕೆ ಕುಂತಿದ್ಲು. ಉಣ್ಣಕ್ಕೆ ಕುತ್ಕೊಂಡಾಗ ಹೆಂಗಿಲ್ಲ ಅನ್ನಕತ್ತವಳು. ಅದಕ್ಕೆಯ ಒಂದಿಟ್ಟು ಸಾರು ಕೊಟ್ಲು. ಆಮೇಲೆ ಅಲ್ಲಿಗೂ ಅನ್ನ ಏನೋ ಜಾಸ್ತಿ ಮಾಡಿದ್ಲಂತೆ. ಅದಕ್ಕೆಯ ನಾನು ಒಂದಿಟ್ಟು ಅನ್ನನೂ ಹಂಗೆ ಕೊಡ್ತೀಯೇನೆ, ಒತ್ತಕತೆ ಏನೋ ಹೊಲ್ಕೊಂತಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ನನೂ ಇಸ್ಕೊಂಬಂದ್ಬಿಟ್ಟೆ. ಅನ್ನ ಸಾರು ಇಸ್ಕೊಂಬಂದು ಗಾಡತ್ತಾಗ ಹೊಡೆದ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಮನೆಗದಿ ನೋಡು. ಯಾವುದೂ ಕೆಲಸನೂ ಮಾಡಿಲ್ಲ, ಅಡುಗೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ಯಪ್ಪ ಇನ್ನೇನು ಹೊರಗೆಲ್ಲರೂ ಹೋದ್ರೆ ಆ ಯಪ್ಪನು ಆಟೆಯ ಆ ತೋಟದಾಗ ಈ ತೋಟದಾಗ ಕೆಲಸ ಮಾಡಿಬಿಟ್ಟು ಅಲ್ಲೇ ತೋಟದ ಮನೆಗೆ ಉಣ್ಬಿಡ್ತತೆ. ಇನ್ನೇನು ಹೇಳು. ಹಂಗಾಗಿ ನಾನು ಇನ್ನೇನು ಮಾಡಿಲ್ಲ, ಆರಾಮಾಗಿದ್ದೀನಿ ಇವತ್ತು ಹೊಟ್ಟೆ ತುಂಬಿಸ್ಕೊಂಡು. ಅರೆ ಈ ಪಾರಿಂದು ಹಕ್ಕದು ಯಾವಾಗ ನೋಡಿದ್ರು ಈ ತರದ ಕೆಲಸ ಏನೇ ಆಗ್ಬಿಟ್ಟು. ಬೇರೆಯವ್ರ ಮನೆಗೆ ಜಾರ್ಗೆ ಇಸ್ಕೊಂಬಂದು ಅನ್ನಗೆ ಇಸ್ಕೊಂಬಂದು ಊಟಗೆ ಮಾಡಿಬಿಡೋದು, ಸುಮ್ಮನೆಗೆ ಇದ್ಬಿಡೋದು. ಇವ್ರಿಗಂತೂ ಇನ್ನು ಜನ್ಮದಾಗೆ ಬದಲಾಗೆ ಆಗೋದಿಲ್ಲ. ಇವ್ರಂತೂ ಯಾವತ್ತು ಸರಿಯಾಗಿ ಅಡ್ಗೆನೆ ಮಾಡ್ಕೊಂಡು ಊಟಗೆ ಮಾಡೋದಿಲ್ಲ ಅನ್ಸ್ಬಿಡುತ್ತೆ. ಅರೆ ಏನ್ಗೆ ಇಲ್ಲ ಬಿಡಿ ಪಾರಿಂದು ಹಕ್ಕ, ನಿಮ್ದ ಈ ಬುದ್ಧಿವಂತಿಕೆಗೆ ನೋಡ್ಬಿಟ್ಟು ನಮ್ದಕ್ಕೆ ನಾವು ನಮ್ಮನೆ ಕಳ್ದೆಗೆ ಹೋಗ್ಬಿಟ್ವಿ. ಆ ತರಗೆ ಹಾಕ್ಬಿಡ್ತೀವಿ ನೋಡಿ. ತುಂಬಾ ಚಾಲಾಕಿಗೆ ಇದ್ದೀರಾ ನೀವು. ತುಂಬಾ ದಿನಾಗೆ ಅಡ್ಗೆಗೆ ಎಲ್ಲದಕ್ಕೆ ತುಂಬಾ ಖರ್ಚಿಗೆ ಉಳಿಸ್ತಾ ಇದ್ದೀರಾ ನೋಡಿ. ತುಂಬಾ ಗ್ರೇಟ್ಗೆ ಇದ್ದೀರಾ ಬಿಡಿ ನೀವು. ಮತ್ತೆ ಇಷ್ಟು ಬುದ್ಧಿ ಓಡಿಸಿಲ್ಲ ಅಂದ್ರೆ ಹೆಂಗೆ ಹೇಳು? ದಿನಾನು ತರಕಾರಿ ತಕೊಂಬಂದು ದಿನಾನು ಅಡುಗೆ ಮಾಡ್ತಾ ಇದ್ರೆ ಎಷ್ಟೊಂದು ಖರ್ಚಾಕತಿ. ಹಂಗೆ ಅವ್ರ ಮನೆಗೆ ಇವ್ರ ಮನೆಗೆ ಅವ್ರ ಮನೆಗೆ ದಿನ ಒಂದೊಂದು ಗೀಟ ಅಲ್ಲಿ ಇಲ್ಲಿ ಇಸ್ಕೊಂಡು ಹಿಂಗೆ ಉಣ್ತಾ ಇದ್ರೆ ಖರ್ಚು ಉಳಿತತೆ, ಎಲ್ಲದು ಉಳಿತತಿ. ಅರೆ ಪಾರಿಂದು ಅಕ್ಕ, ಅದಿನ್ನು ಸರಿಗೆ ಬಿಡಿ. ನಿಮ್ದಕ್ಕೆ ನೀವು ಈ ತರಗೆ ಆಡ್ತೀರಾ ಅಂತ ಅವ್ರಿಗೇನೆ ಗೊತ್ತಿದೆ ಬಿಡಿ. ಆದ್ರೆ ನೀವು ಅವತ್ತಿಗೆ ನಂಗೆ ಸೋರೆಕಾಯಿ ಪಲ್ಯಗೆ ಕೊಟ್ಟಿದ್ರಿ ನೋಡಿ. ಅವತ್ತು ನೀವು ತರಕಾರಿಗೆ ತಂದ್ಬಿಟ್ಟು ಅಡ್ಗೆಗೆ ಮಾಡಿದ್ರಿ ಅಲ್ವಾ? ತುಂಬಾ ಚೆನ್ನಾಗೇ ಇತ್ತು ನೋಡಿ ಸೋರೆಕಾಯಿ ಪಲ್ಯಗೆ. ನಮ್ಗೆ ಆಶ್ಚರ್ಯಗೆ ಆಗ್ಬಿಡ್ತು. ಪಾರಿಂದು ಅಕ್ಕ ಸೋರೆಕಾಯಿಗೆ ತಂದ್ಬಿಟ್ಟು ಪಲ್ಯಗೆ ಮಾಡಿದಾರಲ್ವಾ, ಅದ್ ಬೇರೆ ನಂಗೆ ಬೇರೆ ರುಚಿ ನೋಡೋದಿಕ್ಕೆ ಕೊಟ್ಬಿಟ್ಟಿದ್ರಿ ಅಲ್ವಾ. ನಂಗೆ ತುಂಬಾ ಇಷ್ಟ ಆಗಿ ಆಗ್ಬಿಟ್ಟು ಇವತ್ತು ಏನ್ಗೆ ಏನಾದ್ರು ಮಾಡಿದೀರಾ ತರಕಾರಿಗೆ ಪಲ್ಯಗೆ ಅಂತ ಅಂದ್ಬಿಟ್ಟು ನಿಮ್ಮನ್ನ ಹುಡ್ಕೊಂಡು ಬಂದೆ. ನೀವು ನೋಡಿದ್ರೆ ಇವತ್ತು ಅಡ್ಗೆಗೇನೇ ಮಾಡಿಲ್ಲ. ಪಾತಿ ಅವತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೇನ ದಿಟನೆಯ. ಆ ದಿನ ಫ್ರೆಶ್ ಆಗಿ ಬಂದುತ್ತಾ ಸೋರೆಕಾಯಿ, ಮತ್ತೆ ಫ್ರೆಶ್ ಆಗಿರೋದನ್ನ ಹೆಂಗ್ ಹಾಳು ಮಾಡ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೆಚ್ಚಿಬಿಟ್ಟು ಸೋರೆಕಾಯಿ ಪಲ್ಯ ಮಾಡಿದ್ದೆ. ರುಚಿ ಹೆಂಗಿತ್ತು? ಭಾಳ ಚೆನ್ನಾಗಿರ್ಲಿಲ್ವಾ? ಅರೆ ಪಾರಿಂದು ಅಕ್ಕ, ರುಚಿಗೆ ಏನೋ ಚೆನ್ನಾಗೇ ಇತ್ತು. ಆದ್ರೆ ನೀವು ಇದರಿಗೆ ಯಾವತ್ತು ತರಕಾರಿಗೆ ಕೊಂಡ್ಕೊಂಡ್ಬಿಟ್ಟು ಜಾರ್ಗೆ ಮಾಡಿರ್ಲಿಲ್ಲ ನೋಡಿ. ಅವತ್ತು ಏನದು ಸೋರೆಕಾಯಿಗೆ ಕೊಂಡ್ಕೊಂಡ್ಬಿಟ್ಟು ಪಲ್ಯಗೆ ಮಾಡಿದ್ವಿ ಅಲ್ವಾ. ನಿಮ್ದು ಗ್ರೇಟು ಅಲ್ವಾ. ನೀವು ಈ ತರಗೆ ಮಾಡೋದಿಲ್ಲ, ಆದ್ರೆ ಈ ತರಗೆ ಕೊಂಡ್ಕೊಂಡ್ಬಿಟ್ಟು ಪಲ್ಯಗೆ ಮಾಡಿದ್ರಲ್ವಾ. ಅದಕ್ಕೆ ನಂಗೆ ಆಶ್ಚರ್ಯಗೆ ಆಗ್ಬಿಡ್ತೀನಿ ನೋಡಿ. ಅದಕ್ಕೆ ಆ ವಿಷಯವಾಗಿ ಮತ್ತೆ ಕೇಳಿದೆ. ಪಾತಿ, ನಾನು ಸೋರೆಕಾಯಿ ಕೊಂಡ್ಕೊಂಡು ಪಲ್ಯ ಮಾಡಿದೀನಿ ಅಂತ ಅನ್ಕೊಂಡಿದ್ಯಾ? ಅರೇ ಕ್ಯಾಹಲ, ಹಾಗಾದ್ರೆ ನೀವು ಸೋರೆಕಾಯಿಗೆ ಕೊಂಡ್ಕೊಂಡಿಲ್ವೇ? ಅಯ್ಯೋ ಪಾತಿ, ನೀನೊಳ್ಳೆ. ನಾನ್ ಯಾವತ್ತಾದ್ರೂ ತರಕಾರಿ ಕೊಂಡ್ಕೊಂಡ್ಬಿಟ್ಟು ಸಾರ ಮಾಡಿದೀನಿ? ಸಾರನು ಮಾಡಲ್ಲ, ಪಲ್ಯನೂ ಮಾಡಲ್ಲ. ನನ್ನ ಜಾತಿಗೆ ಅವಮಾನ ಅದು. ಕೊಂಡ್ಕೊಂಡು ಅಡಿಗೆ ಮಾಡಿದ್ರೆ ನಾನು ಕೊಂಡ್ಕೊಂಡಿಲ್ಲಪ್ಪ ಅದನ್ನ. ಅರೇ ಹಾಗಾದ್ರೆ ಸೋರೆಕಾಯಿಗೆ ಎಲ್ಲಿಂದಾಗೆ ತಗೊಂಡು ಬಂದ್ರಿ? ಹಾಗಾದ್ರೆ ಸೋರೆಕಾಯಿ ಯಾರಿಗೆ ಕೊಟ್ಟಿದ್ದು? ಅಯ್ಯೋ ಪಾತಿ, ಅದೊಂದು ದೊಡ್ಡ ಕತೆ. ಸೋರೆಕಾಯಿ ತಗೊಂಬಂದಿದ್ದೆ ಒಂದು ದೊಡ್ಡ ಕತೆ. ನೀನ್ ಯಾರಿಗೂ ಹೇಳಲ್ಲ ಅಂದ್ರೆ ನೀನ್ ಹೇಳ್ತೀನಿ. ಅರೆ ಹೇಳಿ ಪಾರಿಂದು ಅಕ್ಕ, ನಮ್ದಕ್ಕೆ ನಾವು ಯಾರಿಗೂ ಹೇಳೋದಿಲ್ಲ. ಹೇಳಿ
ನಿಮ್ದಕ್ಕೆ ಗೊತ್ತೇ ಅಲ್ವಾ ನಮ್ದಕ್ಕೆ ಏನು ಅಂತ. ಹೇಳಿ ಹೇಳಿ, ಸೋರೆಕಾಯಿಗೆ ಎಲ್ಲಿಂದ ತಗೊಂಡ್ಗೆ ಬಂದಿದ್ರಿ? ಯೋನಿಲ್ಲ ಕಣೆ ಪಾತಿ, ಅವತ್ತು ಹಿಂಗೆಯ ಅಡುಗೆ ಮಾಡಕ್ಕೆ ಯೋನ್ ಇರಲಿಲ್ಲ, ಯಾರ ಹತ್ರ ಏನಾರು ಇಸ್ಕೊಂಬರೋಣ ಅಂತ ಹಿಂಗೆ ಹೋಗ್ತಿದ್ನ. ಅವತ್ತು ಬೇರೆ ಒಂದಿಟ್ಟು ಮಳೆನೂ ಬರ್ತಿತ್ತು. ಅದಕ್ಕೆ ಯೋನ್ ಮಾಡಿದೆ, ಈ ಗುಂಡೇಜಿ ಇತ್ಲಾಗೆ ಸೋರೆಕಾಯಿ ಹಾಕಿದ್ರು ಕಣೆ. ಹೋಗಿ ನೋಡಿದೆ, ಅವಾಗ ನೋಡ್ಕೊಂಡು ಬರ್ತಿದ್ದೆ ಸೋರೆಕಾಯಿಗಳ್ನ. ಆದರೆ ಅಲ್ಲಿ ಆ ಸುಶೀಲದಳಲ್ಲ, ಇವನ ಕುಂಕುಮ ಪಂಕುಮ ಹಚ್ಬಿಟ್ಟದ್ದು, ಏನೋ ನಿಂಬೆಹಣ್ಣು ತರದ್ದ, ಇವನ ಗಿಡಗಳಿಗೆ ಕಟ್ಬಿಟ್ಟಿದ್ಲು. ನಾನು ಇವನ ಮಾಡ್ಗಿಟ್ಟಿದ್ದಾರೆ ಮತ್ತೆ ತರಕಾರಿ ಮುಟ್ಟಿದಾರಿಗೆ ಮತ್ತೆ ಏನಾರ ಆಗಿದ್ದಿತ್ತು ಅಂತ ಹೇಳಿ ಅವಾಗ ಓದೋಳು ಸುಮ್ಮನೆ ಬರ್ತಿದ್ದೆ. ನೋಡಿದ್ರು ಒಂದಿನ ಮೊನ್ನೆ ಹಿಂಗೆ ಹೋದೆ, ಆವಾಗ ಗುಂಡಜ್ಜಿನುವ ಆಮೇಲೆ ಸುಶೀಲನ್ ನಿಂತ್ಕೊಂಡು ಮಾತಾಡ್ತಿದ್ರು. ಆವಾಗ ಸುಶೀಲದಳಲ್ಲ ಗುಂಡಜ್ಜಿದ್ರಿಗೆ ಹೇಳ್ತಿದ್ಲು, ಸುಮ್ಮನೆ ಹಿಂಗೆ ಯಾರು ಬಂದು ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎದುರ್ಸಕ್ಕಂಗೆ ಕೊಟ್ಟಿದ್ದೀನಿ ಅಂತ ಅಂದ್ಲು ಕಣೆ. ನಾನು ಇಷ್ಟು ದಿನ ಹಿಂಗೆ ಹೋಗಿ ಹಿಂಗೆ ನೋಡ್ಕೊಂಬರ್ತಿದ್ದಳು, ಮತ್ತೆ ಅಕ್ಕಿ ಹಂಗೆ ಹೋದ್ಮೇಲೆ ಸುಮ್ಬಿಡ್ತೀನ. ಅವರೆಲ್ಲ ಹೋದ್ಮೇಲೆ ಮೇಲ್ ಕಿತ್ತೆ ಗೊತ್ತಾಕತಿ ಅಂತ ಹೇಳ್ಬಿಟ್ಟು ಈ ತರಕಾರಿ ಎಲ್ಲ ಹಾಕಿದ್ರಲ್ಲ, ಈ ಸೋರೆಕಾಯಿ ಈ ಚಾಪಡದೊಳಗಡೆ ಮಧ್ಯ ಭಾಗಕ್ಕೆ ಹೋಗ್ಬಿಟ್ಟೆ, ಒಂದು 5-6 ಸೋರೆಕಾಯಿ ಉದ್ದನೆ ಕಿತ್ಕೊಂಬಂದ್ಬಿಟ್ಟೆ ಕಣೆ. ಅದು ಗೊತ್ತು ಆಗಿಲ್ಲ ಬಿಡೋರಿಗೆ, ಗೊತ್ತಾಗಿದ್ರೆ ಇಟ್ಟತ್ತಿಗೆ ಹಿಂಗಿರ್ತಿತ್ತೆ, ಬೋನ್ಗಿನ್ ಮಾಡ್ತಿದ್ರು. ಯಾವ್ದ್ರದ್ದು ಗೊತ್ತಾಗ್ಲಿಲ್ಲ ನೋಡು, ಗೊತ್ತಾಗಲ್ದಂಗೆ ಕಿತ್ಕೊಂಬಂದು ಅವತ್ತು ಬೋರ್ಡ್ ಜರಿಯಾಗಿ ಸೋರೆಕಾಯಿ ಪಲ್ಯ ಮಾಡಿದ್ದು. ಜಾಸ್ತಿನೇ ಮಾಡಿದ್ನಲ್ಲ, ಅದಕ್ಕೆ ನೀನೊಂದಿಟ್ಟು ರುಚಿ ನೋಡ್ಲಿ ಅಂತಂದು ಕೊಟ್ಟದ್ದು ಅವತ್ತು. ಹೆಂಗಿತ್ತು ರುಚಿ? ಅರೇಕೆ ಅಲ್ಲ, ಸುಶೀಲಿಂದು ಅಕ್ಕ ಹೇಳಿದ್ದು ನಿಜ್ಗೆ ಆಗ್ಬಿಡ್ತು ನೋಡಿ. ಈ ಪಾರಿಂದು ಅಕ್ಕನೇ ಸೋರೆಕಾಯಿಗೆ ಕತ್ತಿರೋದು ಅಂತ ಸುಶೀಲಿಂದು ಅಕ್ಕ ಹನುಮನ್ಗೆ ಪಡ್ತಾ ಇದ್ರು. ಈಗ ನಿಜವಾಗ್ಲೂ ಇವ್ರಿಗೆ ಕತ್ತಿರೋದು ಅಂತ ಗೊತ್ತಾಗೇ ಬಿಡ್ತು. ಅರೇಕೆ ಅಲ್ಲ, ಈ ಪಾರಿಂದು ಅಕ್ಕ ಯಾಕೆ ಹೀಗೆ ತೆರಿಗೆ ಮಾಡ್ತಾರೆ? ಯೋನೆ ಪಾತಿ, ಹೆಂಗಿತ್ತು ಸೋರೆಕಾಯಿ ಪಲ್ಯ? ಅದೇನೋ ಅಂತಾರಲ್ಲ, ಕೊತ್ತಿಂದ್ರೆ ರುಚಿ ಜಾಸ್ತಿ ಅಂತ ಹೇಳ್ಬಿಟ್ಟು ಹಂಗೆ ಅದು ರುಚಿ ಬಾಳಿ ಚೆನ್ನಾಗಿತ್ತು ಕಣೆ. ಕೊತ್ಕೊಂಬಂದಕ್ಕೆ ಅಷ್ಟು ರುಚಿ ಇದ್ದದ್ದು. ಅರೆ ಪಾರಿಂದು ಅಕ್ಕ, ರುಚಿಗೆ ಏನೋ ತುಂಬಾ ಚೆನ್ನಾಗೇ ಇತ್ತು. ಆದ್ರೆ ನೀವು ಆ ತರಗೆ ಮಾಡಿದ್ದು ತಪ್ಪಿಗೆ ಅಲ್ವೇ? ನಾನೆಂತ ತಪ್ಪು ಮಾಡಿದ್ನೆ ಪಾತಿ? ಸೋರೆಕಾಯಿ ಬಿಟ್ಟದ್ದು ಕಿತ್ಕೊಂಬಂದೆ, ಅದ್ರಲ್ಲಿ ಒಂದು ತಪ್ಪೈತಿ ಹೇಳು. ಪಾರಿಂದು ಅಕ್ಕ, ನಿಮ್ದಕ್ಕೆ ಮಾಡಿದ್ದು ನೀವು ತಪ್ಪಿಗೆ ಕೆಲಸ ಮಾಡಿದ್ದೀರಾ. ನಿಮ್ದಕ್ಕೆ ನೀವು ಗುಂಡೂರು ಅಜ್ಜಿ ಹತ್ರ ಹೋಗಿದ್ರೆ ಅವ್ರದಕ್ಕೆ ಸೋರೆಕಾಯಿಗೆ ಕೊಡಲ್ಗೆ ಅಂತ ಹೇಳ್ತಾ ಇದ್ರಾ? ಅವ್ರದಕ್ಕೆ ನೀವು ಏನ್ಗೆ ಕೇಳಿದ್ರು ಎಲ್ಲದಕ್ಕೂ ಕೊಡ್ತಾನೆ ಇರ್ತಾರೆ. ನೀವು ಸೋರೆಕಾಯಿಗೆ ಕೇಳಿದ್ರೆ ಅಜ್ಜಿನೇ ಕಿತ್ತು ಕೊಡ್ತಾ ಇದ್ರು. ನೀವು ಈ ತರಗೆ ಕೇಳ್ದೇನೆ ಕದ್ದು ಕಿತ್ಕೊಂಡ್ಬಂದಿದ್ದು ತುಂಬಾ ತಪ್ಪಿಗೆ ಆಗಿದೆ ನೋಡಿ. ಲೇ ಪಾತಿ, ನಿನಗೆ ಇದೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ನಾನೇನಾರು ಹೋಗಿ ಆ ಒಜ್ಜಿನ ಕೇಳಿದ್ರೆ ಒಜ್ಜಿನ ಕೊಡಲ್ಲ ಅಂತದ್ದುಲ್ಲ, ಕೊಡ್ತಿತ್ತು. ಆದ್ರೆ ಆ ಒಜ್ಜಿ 1-2 ಕೊಡ್ತಿತ್ತು. ಏನೊಂದು 5-6 ಕಿತ್ ಕೊಡ್ತುತ್ತೆ ಇಲ್ಲ. ಅದಕ್ಕೆ ಮತ್ತೆ ನನ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ ಬಂದೆ. ಅರೆ ಪಾರಿಂದು ಅಕ್ಕ, ಆದ್ರೂ ನೀವು ಮಾಡಿದ್ದು ತುಂಬಾ ತಪ್ಪಿಗೆ ಕೆಲಸ ಬಿಡಿ. ಈ ತರಗೆ ಯಾವತ್ತು ಮಾಡಿಗೆ ಬೇಡಿ. ಗುಂಡೋದಕ್ಕೆ ಅಜ್ಜಿ ತುಂಬಾ ಒಳ್ಳೇದ್ಗೆ ಇದ್ದಾರೆ, ಅವ್ರದಕ್ಕೆ ಏನ್ಗೆ ಕೇಳಿದ್ರು ಕೊಡ್ತಾರೆ. ನೀವು ಆ ತರಗೆ ಕೆಲಸಗೆ ಮಾಡಬೇಡಿ. ಗುಂಡೂದು ಅಜ್ಜಿ ಹತ್ರ ಈ ತರ ಕೆಲಸಗೆ ಮಾಡಿದ್ರೆ ದೇವ್ರಿಗೆ ಒಳ್ಳೇದ್ಗೆ ಮಾಡೋದಿಲ್ಲ. ಅವರು ತುಂಬಾ ಒಳ್ಳೆ ಅಜ್ಜಿಗೆ ಇದ್ದಾರೆ, ಯಾರಿಗೆ ಏನ್ಗೆ ಕೇಳಿದ್ರು ಇಲ್ಲಾಗೆ ಅಂತ ಹೇಳೋದಿಲ್ಲ. ನೀವು ಈ ತರಗೆ ಇನ್ನೊಂದ್ಸಲಿಗೆ ಮಾಡಕ್ಕೆ ಹೋಗ್ಬೇಡಿ. ಬೇರೆ ಯಾರಿಗಾದ್ರೂ ನೀವು ತಪ್ಪು ಕೆಲಸಗೆ ಮಾಡಿದ್ರು ನಡೆಯುತ್ತೆ. ಆದ್ರೆ ಪಾಪ ಅಜ್ಜಿದಕ್ಕೆ ಆ ತರ ಕೆಲಸಗೆ ಮಾಡಬೇಡಿ. ಅವರು ನಿಮ್ಮ ಮೇಲೆ ಎಲ್ರ ಮೇಲೆ ಎಷ್ಟು ನಂಬಿಕೆಗೆ ಇಟ್ಟಿರ್ತಾರೆ ಗೊತ್ತೇ? ಈ ತರಗೆ ನೀವು ಮಾಡಿದ್ರೆ ಅವ್ರಿಗೆ ತುಂಬಾ ಬೇಜಾರಿಗೆ ಆಗ್ಬಿಡುತ್ತೆ. ಅಯ್ಯೋ ಪಾತಿ, ನೀನ್ ಹೇಳ್ತಿರೋದೇನ್ ಜಿಟಾನೆ. ಆದ್ರೆ ನಾನು ಈಗ ಎಲ್ಲ ಹೇಳಿದ್ದನ್ನು ನೀನು ಹೋಗಿ ಮತ್ತೆ ಅಜ್ಜಿ ಹತ್ರ ಏನಾರು ಹೇಳಿ ಕಣೆ. ಮತ್ತ ಆ ಅಜ್ಜಿ ಅವಾಗ ಹೋದಾಗ ಸಾರು ಗೀರು ಏನಾರ ಕೊಡ್ತತಿ. ನೀನ್ ಹೇಳಿದ್ ನೋಡಿ ಆಮೇಲೆ ಏನು ಕೊಡ್ದಂಗ ಆದಿತ್ತು ಅಂತ ಕೆಲಸ ಮಾತ್ರ ಮಾಡ್ಬಾರ್ದು ನೋಡು. ಅರೆ ನೋಡಿ, ನಮ್ದಕ್ಕೆ ನಾವು ಆ ತರಗೆ ಹೆಂಗೆ ಮಾಡೋದಿಲ್ಲ ಬಿಡಿ. ನಿಮ್ದಕ್ಕೆ ಆ ದೇವ್ರಿಗೆ ನೋಡ್ಕೋತಾರೆ ಈ ತರ ತಪ್ಪಿಗೆ ಕೆಲಸಗೆ ಮಾಡಿದ್ರೆ. ಆದ್ರೆ ಯಾವತ್ತು ನಂಬಿದವ್ರಿಗೆ ಮೋಸಗೆ ಮಾಡಬೇಡಿ. ನಂಬಿಕೆಗೆ ಉಳಿಸ್ಕೊಂಡು ಬಾಯ್ ಬಿಟ್ಟು ಕೇಳ್ಬಿಟ್ಟು ತಗೊಂಡು ಹೋಗಿ. ಈ ತರ ನಂಬಿಕೆಗೆ ಹರಾರಾಗಿರೋರ ಹತ್ರ ಈ ತರ ಕದ್ದು ಕೆಲಸಗೆ ಮಾಡಬೇಡಿ ನೀವು. ನನಗೆ ಯಾಕೋ ಈ ಪಾತಿ ವಿಷನೆಲ್ಲ ತಗೊಂಡು ಹೋಗಿ ಗುಂಡಜ್ಜಿ ಹತ್ರ ಹೇಳ್ತಾಳಿ ಅಂತ ಅನಿಸ್ತೈತೆ. ಇವನಪ್ಪ ಇವಳಿಂತ ಕೆಲಸ ಮಾಡೋಕ್ಕಿಲ್ಲ ಅಂತೇಳಿ ಎಲ್ಲ ಬಾಯ್ ಬಿಟ್ಟು ಹೇಳ್ಬಿಟ್ಟೆ. ಈಗ ಈ ವಿಷಯ ತಗೊಂಡು ಹೋಗಿ ಗುಂಡಜ್ಜಿ ಮುಂದೆ ಇಟ್ಬಿಟ್ರೆ ಅಯ್ಯೋ ನನ್ನ ಕತೆ ಮುಗೀತು. ಗುಂಡಜ್ಜಿ ನನ್ನ ಸುಮ್ಕೆ ಬಿಡ್ತಾಳ. ಅರೆ ಪಾರಿಂದು ಅಕ್ಕ, ನಮ್ದಕ್ಕೆ ಹೇಳಿದ್ದು ನಿಮ್ಗೆ ಕೇಳಿಸ್ತೆ? ಹ್ಞೂ ಕಣೆ ಪಾತಿ, ಕೇಳಿಸ್ತು. ಇನ್ನೊಂದ್ಕಿತ ಈ ತರ ಎಲ್ಲ ಮಾಡಕ್ಕಿಲ್ಲ. ಈ ವಿಷಯ ತಗೊಂಡೋಗಿ ಗುಂಡಜ್ಜಿ ತಾವ್ ಹೇಳ್ಬೇಡ. ಇನ್ನೊಂದ್ಕಿತ ಈ ತರ ಮಾಡಕ್ಕಿಲ್ಲ. ಮತ್ತೆ 7 ಗಿಳಿಯ ಪಾತಿ. ಅರೆ ಆಯ್ತು ಬಿಡಿ,
ಆದ್ರೆ ಇನ್ನೊಂದ್ಸಲಿಗೆ ಈ ತರಗೆ ಕೆಲ್ಸಗೆ ಮಾಡ್ಬೇಡಿ. ಉಣ್ಣದಿಕ್ಕೆ ಅಜ್ಜಿ ಹತ್ರ ಹೆಂಗೆ ಕೇಳಿದ್ರು ಹೋಗಿ ಕೇಳ್ಬಿಟ್ಟು ಇಸ್ಕೊಂಡು ತಿನ್ನಿ. ಈ ತರ ತಪ್ಪಿಗೆ ಕೆಲ್ಸಗೆ ಮಾಡಿದ್ರೆ ಪಾಪ ಅವ್ರು ನಿಮ್ದಿಕ್ಕೆ ಇಟ್ಟಿರೋ ನಂಬಿಕೆಗೆ ಮೋಸಾಗಿ ಆಗ್ಬಿಡುತ್ತೆ. ಹೌದು ಕಣೆ ಪಾತಿ, ಪಾಪ ಗುಂಡಜ್ಜಿ ತುಂಬಾ ಒಳ್ಳೆರೆಯ. ಏನ್ ಕೇಳಿದ್ರೆ ಇಲ್ಲ ಅನ್ನಕ್ಕಿಲ್ಲ. ಪಾಪ ಅಜ್ಜಿ ಎಲ್ಲದನ್ನು ಕೊಡ್ತತೆ. ಯಾಕ ಇವನು ಅವತ್ತು ನನ್ನ ಮುಂಕ್ ಬಿದ್ದಿಗೆ ಕೇಳ್ಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ಹಂಗೆ ಮಾಡಿ ಕಿತ್ಕೊಂಡ್ಬಂದ್ಬಿಟ್ಟೆ ಕಣೆ. ಸರಿಗೆ ಸರಿಗೆ ಬಿಡಿ, ಮತ್ತೆ ಈ ತರ ತಪ್ಪಿಗೆ ಮಾಡಬೇಡಿ. ಸೋರಿ ಪಾರಿಂದು ಅಕ್ಕ, ನಮ್ದಕ್ಕೆ ನಾವು ಬರ್ತೀವಿ. ಪತಿ ಕಾಪಿ ಗಿಪಿ ಕುಡ್ಕೊಂಡು ಹೋಗಂತೀರೇ? ಅರೆ ಏನ್ ಪಾರಿಂದು ಅಕ್ಕ, ನೀವ್ ಈ ತರಗೆ ಮಾತಾಡ್ತಾ ಇದ್ದೀರಾ? ಅವಾಗ್ಲೇ ಚಾದಾಗೆ ಮಾಡಿ ಅಂತ ಹೇಳಿದ್ರೆ ಹಾಲ್ಗೆ ಇಲ್ಲ ಅಂತ ಹೇಳಿದ್ರೆ, ಈಗ ನೋಡಿದ್ರೆ ಚಾಗೆ ಕುಡ್ಕೊಂಡು ಹೋಗುವಂತೆ ಇರು ಅಂತ ಹೇಳ್ತಾ ಇದ್ದೀರಾ. ಹೌದಲ್ಲ, ಮರ್ತು ಬಿಟ್ಟೆ ಕಣೆ ಪಾತಿ. ಅವಾಗ್ಲೇ ಹಾಲಿಲ್ಲ ಅಂತ ಹೇಳಿದ್ನಲ್ಲ, ನನ್ ಬುದ್ಧಿಗಿಷ್ಟು ನೋಡು, ಮರ್ತೇ ಬಿಟ್ಟೆ ಅದನ್ನ ಮರ್ತು ಬಿಟ್ಟು ಮತ್ತೆ ಹೇಳ್ತಾ ಇದೀನಿ. ಬೇಜಾರ್ ಮಾಡ್ಕೆ ಬೇಡ. ಇರ್ಲಿ ಬಿಡಿ ಪಾರಿಂದು ಅಕ್ಕ, ನಮ್ದಕ್ಕೆ ಬರ್ತೀವಿ. ಪಾತಿ ಹೇಳಿದ್ನಲ್ಲ, ವಿಷಯ ಯಾರ್ತಾನೆ ಹೇಳ್ಬೇಡ. ಸರಿಗೆ ಸರಿಗೆ ಬಿಡಿ. ಪಾರಿ ಇವಳೇನು ನೆಟ್ಟಣಲ್ಲ ಅಂತ ಹೇಳ್ಬಿಟ್ಟು ನನಗೆ ಹೇಳಕ್ ಬಂದಾಳೆ. ಇವಳೇನಿಗೆ ಯಾವತ್ತು ಎಲ್ಲಿ ಇವನು ಕತ್ಕೊಂಬಂದು ತಿಂದಿಲ್ಲ ಅನ್ನೋ ಥರ ನನಗೆ ಹೇಳಕ್ ಬಂದಾಳೆ. ನಾನೇನಂತ ಮಹಾ ದೊಡ್ಡ ತಪ್ಪೇನು ಮಾಡಿಲ್ಲ. ಅಕ್ಕಿ ಮತ್ತೆ ಮಾಡಿದ ಮೋಸ ಅಲ್ವೇ? ಯಾರು ಕಿತ್ಕೊಂಡು ಹೋಗೋರೆ ಅಂತ ಹೇಳ್ಬಿಟ್ಟು ಹಂಗೆಲ್ಲ ಕೊಟ್ಟಿಟ್ಟು ಮತ್ತೆ ಅಕ್ಕಿ ಮಾಡಿದ ಮೋಸ ಅಲ್ವೇ? ಮತ್ತೆ ಅದಕ್ಕೆ ನಾನು ಮೋಸ ಮಾಡಿದೆ, ಕಿತ್ಕೊಂಬಂದೆ. ಅದ್ರಲ್ಲೇನು ತಪ್ಪೈತೆ? ಆದ್ರೆ ಈ ಪಾತಿನ ನಂಬಕ್ ಹಾಕಿಲ್ಲ. ಗುಂಡಜ್ಜಿ ಹತ್ರ ಈ ವಿಷಯನ ಹೇಳ್ತಾಳೆ. ಈಕಿ ಬಗ್ಗೆ ನನಗೆ ಗೊತ್ತಿಲ್ವೇ? ಹೇಳ್ಕೊಳ್ಳಿ ಬಿಡು. ಹೇಳಿದ್ರೆ ಹೇಳ್ತೀನಿ. ಅಜ್ಜಿ ಯೋನ ಮಾಡಬಾರ್ದು ಏನು ತಪ್ಪು ಮಾಡಿಲ್ಲ, ನೀವು ಕೇಳೋಣ ಅಂತಾನೆ ಬಂದೆ. ನಿಮ್ಮಂತೆ ಯಾರು ಇರಲಿಲ್ಲ, ಹಂಗಾಗಿ ಕಿತ್ಕೊಂಡು ಹೋದೆ ಕೊಣಜ್ಜಿ ಅಂತೇಳಿ ಸುಳ್ಳು ಹೇಳಿದ್ರೆ ಆಕತಿ. ನನಗೇನು 1000 ಸುಳ್ಳು ಹೇಳೋಳಿಗೆ ಒಂದು ಸುಳ್ಳು ಹೇಳಕ್ಕೆ ಬರೋಕ್ಕಿಲ್ವೇ?